ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮವ್ರನ್ನ ನನ್ನ ಚಾನಲ್ ಕಂಪ್ಯೂಟರ್ ರಾವಣ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಕೇಳ್ತೀರಿ ಓ ಎಸ್ ಅಂತೇಳಿ. ಅಂದರೆ ವಿಂಡೋಸ್ ಎಕ್ಸ್ ಪಿ ಆಗಿರ್ಬೋದು, 7, 8, 10, 11 ಇವೆಲ್ಲ ಥರ ನಾವು ಯೂಸ್ ಮಾಡ್ತಾ ಇರ್ತೀವಿ, ಹೌದಾ? ಸೊ ಅದರ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ, ಅಪ್ಡೇಟ್ ಹೆಂಗೆ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು, ಹೌದಾ? ಸೊ ಆ ಇನ್ಫಾರ್ಮೇಷನ್ ನಾನು ಇವತ್ತು ಕೊಡ್ತಾಯಿದ್ದೀನಿ. ಯಾವ ರೀತಿ ನಾವು ಅದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಆ ಶಾಪ್ಗೆ ಹೋಗ್ತೀವಿ, ಶಾಪ್ಗೆ ಹೋಗಿ ಅಲ್ಲಿ ಅವ್ರ ಕಡೆ ಹೇಳಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಅಮೌಂಟ್ ಕೊಟ್ಟು ನಾವೇನು ಮಾಡ್ತೀವಿ, ಒಂದು ಇನ್ಸ್ಟಾಲ್ ಮಾಡ್ತೀವಿ. ಆದರೆ ಆ ಸಿಸ್ಟಮ್ನ ನಾವು ನಮ್ಮಲ್ಲೇ ಅಂದರೆ ನಾವೇ ಖುದ್ದಾಗಿ ಕೂಡ ಇನ್ಸ್ಟಾಲ್ ಮಾಡ್ಬೋದು, ಜಸ್ಟ್ ಒಂದೇ ಒಂದು ಸಾಫ್ಟ್ವೇರ್ನಿಂದ. ಸೊ ಯಾವ ರೀತಿಯಪ್ಪ ಅಂದರೆ ಸಿಂಪ್ಲಿ ನೀವೇನು ಮಾಡ್ಕೊಳ್ಳಿ, ಯಾವ ರೀತಿ ನಿಮ್ಮದು ಸಿಸ್ಟಮ್ ಯಾವುದಿದೆ ಅನ್ನೋದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನ್ ಬೇಕಾಗತ್ತೆ. ಅಂದರೆ ನಾವು ವರ್ಕ್ ಮಾಡ್ತಾ ಇರೋ ಓ ಎಸ್ ಬಿಟ್ ಯಾವುದಿದೆ, ಅಂದರೆ ನಮ್ಮ ಸಿಸ್ಟಮ್ಮು 32 ಬಿಟ್ ಇದೆಯಾ ಅಥವಾ 64 ಬಿಟ್ ಇದೆ ಅಥವಾ ಫಸ್ಟ್ ಅದನ್ನ ಚೆಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಓ ಎಸ್ ಯಾವುದಿದೆ, ಏನು ಎಕ್ಸ್ ಪಿ ಇದೆಯೋ ಅಥವಾ ನೆಕ್ಸ್ಟ್ ವರ್ಷನ್ 7 ಇದೆಯೋ 8 ಇದೆಯೋ, ಫಸ್ಟ್ ಅದನ್ನ ಚೆಕ್ ಮಾಡ್ಕೋಬೇಕು. ಅದಿತ್ತಪ್ಪ ಅಂದರೆ ಅದರ ನೆಕ್ಸ್ಟ್ ವರ್ಷನ್ ನಾವು ಇನ್ಸ್ಟಾಲ್ ಮಾಡ್ಬೋದು. ಸೊ 32 ಬಿಟ್ಟು ಅಥವಾ 64 ಯಾವ ರೀತಿ ಚೆಕ್ ಮಾಡ್ತಾರೆ ಅಂದರೆ ಜಸ್ಟ್ ನೀವೇನು ಮಾಡ್ಕೊಳ್ಳಿ, ದಿಸ್ ಪಿ ಸಿ ಲೇಟೆಸ್ಟ್ ಇದ್ದವ್ರು ದಿಸ್ ಪಿ ಸಿ ಅಥವಾ ಓಲ್ಡ್ ಇದ್ದರೆ ಮೈ ಕಂಪ್ಯೂಟರ್ ಅಂತ ಇರುತ್ತಲ್ಲ, ಸೊ ಜಸ್ಟ್ ಅಲ್ಲಿ ಹೋಗಿಬಿಟ್ಟು ಏನು ಮಾಡ್ಕೊಳ್ಳಿ, ಅದರದ್ದು ಪ್ರಾಪರ್ಟಿನ ಚೆಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ರೈಟ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪ್ರಾಪರ್ಟೀಸ್ ಅಂತ ನೀವೇನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪೂರ ಡೀಟೇಲ್ಸ್ ಸಿಗುತ್ತೆ, ನಿಮ್ಮ ಸಿಸ್ಟಮ್ ಯಾವುದಿದೆ ಅಂತೇಳಿ. ಸೊ ಸಿಂಪ್ಲಿ ಇಲ್ಲಿ ನೋಡ್ಬೋದು, ಈ ರೀತಿ ಇಂಟೆಲ್ ಸೆಲರ್ ಅಂತ ಏನು ಕೊಟ್ಟಿರ್ತಾರೆ, ಕಂಪ್ಯೂಟರ್ ಪ್ರೊಸೆಸರ್ ಇರುತ್ತೆ. ಸೊ ಕೆಳಗಡೆ ಬಂದರೆ ಸಿಸ್ಟಮ್ ಟೈಪು 64 ಬಿಟ್ ಅಂತ ಈ ರೀತಿ ಇರುತ್ತೆ, ಹೌದಾ? ಸೊ ಇದಾದಮೇಲೆ ನಮ್ಮದು ಓ ಎಸ್ ಯಾವುದೇ ಅಂತ ಕೆಳಗಡೆ ಇರುತ್ತೆ, ಇಲ್ಲಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ಅದು ಸಿಕ್ಕ ಮೇಲೆ ನಾವು ಏನು ಮಾಡ್ಬೋದು, ಲೇಟೆಸ್ಟ್ ವರ್ಷನ್ ಅಂದರೆ ನೆಕ್ಸ್ಟ್ ವರ್ಷನ್ ಯಾವುದನ್ನು ಚೆಕ್ ಮಾಡಿ ಅದನ್ನ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಸೊ ಆ ರೀತಿ ಬಂದಮೇಲೆ ಏನು ಮಾಡ್ಕೊಳ್ಳಿ, ನೀವು ಓ ಎಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಸಿಂಪ್ಲಿ ಒಂದು ಸಾಫ್ಟ್ವೇರ್ ಬರುತ್ತೆ, ಹೆಸರು ಬಂದುಬಿಟ್ಟು RUFUS ಅಂತೇಳಿ ಕೇಳ್ತೀರ, ಅಥವಾ ಇಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಸೊ ಇದರಲ್ಲಿ ಏನು ಮಾಡ್ಕೊಳ್ಳಿ, ಈ RUFUS ಅಂತ ಇರುತ್ತೆ. ಸೊ ಆ RUFUSನ ಸಿಸ್ಟಮ್ನ ನೀವು ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಏನು ಬೇಕಾಗುತ್ತೆ, ಒಂದು ಪೆನ್ ಡ್ರೈವ್ ಬೇಕಾಗುತ್ತೆ. ಜಸ್ಟ್ ನೀವೇನು ಮಾಡ್ಕೊಳ್ಳಿ, ಅಬೌವ್ 8 GB, ಯಾಕಪ್ಪ ಅಂದರೆ ಈಗಿನ ಲೇಟೆಸ್ಟ್ ವರ್ಷನ್ನಲ್ಲಿದ್ದಂಥ ಎಲ್ಲ ಓ ಎಸ್ಗಳು ಆಲ್ರೆಡಿ 5 GB ಮೇಲ್ಗಡೆನೇ ಬರ್ತಾ ಇದ್ದಾವೆ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, 8 GB ಅಬೌವ್ ಇದ್ದಂಥ ಒಂದು ಪೆನ್ ಡ್ರೈವ್ನ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಲ್ಲಿ ಏನಾಗುತ್ತೆ, ನೀವು ಏನೋ ಡಾಟಾ ಇಟ್ಟಿದ್ರಪ್ಪ ಆದರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಈ RUFUSನ ಸಿಸ್ಟಮ್ನಲ್ಲಿ ಏನು ಮಾಡ್ಕೊಳ್ಳಿ, ಏನು ಓ ಎಸ್ ಆಲ್ರೆಡಿ ಇದೆಯೋ ಆ ಸಿಸ್ಟಮ್ನಲ್ಲಿದ್ದಂಥ ಡ್ರೈವ್ನ ಬಿಟ್ಟು ನೆಕ್ಸ್ಟ್ ಡ್ರೈವ್ನಲ್ಲಿ ಅಂದರೆ DE ಅಂತ ನೆಕ್ಸ್ಟ್ ಏನು ಡ್ರೈವ್ ಇರ್ತಾಯಿಲ್ಲ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಅದನ್ನು ಪ್ರಾಪರ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ರೀತಿ ಇರುತ್ತೆ. ಸೊ ಜಸ್ಟ್ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ನಿಮ್ಮ ಈ ಪೆನ್ ಡ್ರೈವ್ನ ಜಸ್ಟ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದು ಬಂದಮೇಲೆ ಏನು ಮಾಡ್ಕೊಳ್ಳಿ, ಈ ರೀತಿ ನೀವು RUFUSನ ಓಪನ್ ಮಾಡ್ಕೊಳ್ತೀರ. ಸೊ ಅಲ್ಲಿ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ. ಅಲ್ಲಿ ಡಿವೈಸ್ ಕೇಳುತ್ತೆ, ಬೂಟ್ ಸೆಲೆಕ್ಷನ್ ಅಂದರೆ ನಿಮ್ಮದು ಓ ಎಸ್ ಯಾವುದನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀರ ಅಂತ ಕೇಳುತ್ತೆ. ಜಸ್ಟ್ ಅಲ್ಲಿ ಏನು ಮಾಡ್ಕೊಳ್ಳಿ, ಸೆಲೆಕ್ಟ್ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಲೊಕೇಶನ್ ಏನು ನೀವು ಡೌನ್ಲೋಡ್ ಮಾಡಿದ್ದೀರಲ್ಲ ಓ ಎಸ್ನ, ಆ ಲೊಕೇಶನಲ್ಲಿ ಹೋಗ್ಬಿಟ್ಟು ಯಾವ ಓ ಎಸ್ನ ನೀವು ಇನ್ಸ್ಟಾಲ್ ಮಾಡ್ತಾಯಿದ್ದೀರಾ, ಅಂದರೆ ಆ ಓ ಎಸ್ 7 ಇರ್ಬೋದು, 10, 8 ಯಾವುದೇ ಇರಲಿ. ಸೊ ಜಸ್ಟ್ ಅದ್ರ ಮೇಲೆ ಈ ರೀತಿ ಏನು ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. 64 ಇದ್ದರೆ 64 ಓ ಎಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, 32 ಇದ್ದರೆ 32 ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಓಪನ್ ಮಾಡಿದ ನಂತರ ಇದೇನಾಗತ್ತೆ, ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟು ನಿಮ್ಮದು ಸಿಸ್ಟಮ್ ಯಾವುದಿದೆ, ಏನು ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡೋದಾದರೆ ನೀವೇನು ಮಾಡ್ಕೋಬೇಕಾಗತ್ತೆ, ಇಲ್ಲಿ ಜಸ್ಟ್ ನೀವು ಇನ್ಸ್ಟಾಲ್ ಮಾಡೋದ್ರಲ್ಲಿ DVD ಇರುತ್ತೆ. ಸೊ DVD ಮುಖಾಂತರ ನಾವು ಇನ್ಸ್ಟಾಲ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಸಿಸ್ಟಮ್ ಏನು ಕೇಳುತ್ತಪ್ಪ ಅಂದರೆ, ಸೊ ನೀವೇನಾದರೂ ಕಂಪ್ಯೂಟರ್ನಲ್ಲಿ DVD ಇದ್ದರೆ ಸೊ ಜಸ್ಟ್ ಇಲ್ಲಿ GPT ಮೇಲೆ ಬಂದು MBR ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದೇನಾಗುತ್ತೆ, ನಿಮ್ಮದು ಆ ಕಂಪ್ಯೂಟರ್ ಬೇಸ್ನಲ್ಲಿ ಏನು ಸಿಸ್ಟಮ್ ಇದೆ ಅದರ ಪ್ರಕಾರ ಇನ್ಸ್ಟಾಲ್ ಆಗುತ್ತೆ. ಅಥವಾ ನೀವೇನಾದರೂ ಲ್ಯಾಪ್ಟಾಪ್ನಲ್ಲಿ ಕೂಡ DVD ಇದ್ದರೂ ಕೂಡ ನೀವು MBR ಅಂತಲೇ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ DVD ಫೋಲ್ಡ್ರ್ ಅಂದರೆ ಆ ಇದಿಲ್ಲ ಪಾರ್ಟ್ಸ್ ಇರಲಿಲ್ಲಪ್ಪ ಅಂದರೆ ಸೊ ಇಲ್ಲಿ GPT ಅಂತ ಇರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಏನು ಮಾಡ್ಕೊಳ್ಳಿ, ವ್ಯಾಲ್ಯೂಮೇಬಲ್ ಅಂದರೆ ವ್ಯಾಲ್ಯೂಮ್ ಲೇಬಲ್ ಇರುತ್ತಲ್ಲ, ಅಲ್ಲಿ ನೀವು ಏನು ಬೇಕು ನೇಮ್ ಅಂತ ಅದನ್ನು ಜಸ್ಟ್ ಸೇವ್ ಮಾಡ್ಕೊಳ್ಳಿ. ಅಂದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಈ ರೀತಿ ಒಂದು ನೇಮ್ ಕೊಡ್ತೀನಿ.
ಸೊ ಇದು NTFS ಅಂದರೆ ಪೆನ್ ಡ್ರೈವ್ ಇರೋದ್ರಿಂದ NTFSನಲ್ಲೇ ಸ್ಟೋರ್ ಆಗುತ್ತೆ. ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ಇದೆಲ್ಲ ಇಲ್ಲಿ ಕೊಡುತ್ತೆ. ಸೊ ಜಸ್ಟ್ ರೆಡಿ ಇರುತ್ತೆ. ಸ್ಟಾರ್ಟ್ ಕೊಟ್ಟರೆ ಇದೊಂದು ವಾರ್ನಿಂಗ್ ಕೊಡುತ್ತೆ, ಅಂದರೆ ನಿಮ್ಮ ಸಿಸ್ಟಮ್ನ ನಾವು ಕ್ಲಿಯರ್ ಮಾಡುತ್ತೆ, ಪೂರ ಅಂದರೆ ಫಾರ್ಮ್ಯಾಟ್ ಮಾಡಿ ಹೊಸ OSನ ಇನ್ಸ್ಟಾಲ್ ಮಾಡುತ್ತೆ. ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ಈ ರೀತಿ ಓಕೆ ಮಾಡ್ಕೊಂಬಿಡಿ. ಸೊ ಓಕೆ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಇದು ಸ್ವಲ್ಪ ಟೈಮ್ ತೊಗೊಂಡು ಪೂರ್ತಿ OSನ ಏನಾಗುತ್ತೆ ಇನ್ಸ್ಟಾಲ್ ಮಾಡುತ್ತೆ, ಹೌದಾ. ಸೊ ಇನ್ಸ್ಟಾಲ್ ಮಾಡಿದ ನಂತರ ಏನಾಗುತ್ತಪ್ಪ ಅಂದರೆ ನಿಮ್ಮದು ಆ ಪೆನ್ ಡ್ರೈವು OS ಸಿಸ್ಟಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ನಿಮ್ಮ ಸಿಸ್ಟಮ್ನ ಜಸ್ಟ್ ಏನು ಮಾಡ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿ, ಮತ್ತು ಶಟ್ ಡೌನ್ ಮಾಡಿ. ಸೊ ಶಟ್ ಆಫ್ ಮಾಡಿದ್ಮೇಲೆ ನಂತರ ಏನು ಮಾಡ್ಕೊಳ್ಳಿ, ಜಸ್ಟ್ ಈ ಪೆನ್ ಡ್ರೈವ್ನ ಏನು ಮಾಡ್ಕೊಳ್ಳಿ, ರಿಮೂವ್ ಮಾಡಿರ್ತಿರಲ್ಲ. ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ಮತ್ತೆ ಇನ್ಸ್ಟಾಲ್ ಮಾಡಿ ರೀಸ್ಟಾರ್ಟ್ ಮಾಡಿ. ನಿಮ್ಮ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಅಲ್ಲಿ ಎಸ್ಕೇಪ್ ಬಟನ್ ಇರುತ್ತಲ್ಲ, ಜಸ್ಟ್ ಆ ಎಸ್ಕೇಪ್ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾ ಹೋಗಿ. ಸೊ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಇದು ಬೂಟ್ ಮೆನ್ಯೂಗೆ ಜಂಪ್ ಆಗುತ್ತೆ. ಸೊ ಜಸ್ಟ್ ಅಲ್ಲಿ ಏನು ಮಾಡ್ಕೊಳ್ಳಿ, ನಿಮ್ಮ ಮೆಂಡ್ರಾಗಿ ಏನಂತ ಲೇಬಲ್ ಕೊಟ್ಟಿದ್ರಲ್ಲ, ಸೊ ಜಸ್ಟ್ ಅಲ್ಲಿ ಕಾಣುತ್ತೆ, ಅದ್ರ ಮೇಲೆ ಹೋಗಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಬೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬೂಟ್ನಿಂದ ನಿಮ್ಮದು OS ಇನ್ಸ್ಟಾಲಿಂಗ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸ್ಟಾಲಿಂಗ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತಪ್ಪ ಅಂದರೆ ಒಂದು ಮೆನು ಬರುತ್ತೆ. ಈ ರೀತಿ ಮೆನು ಬಂದಮೇಲೆ ಏನಾಗುತ್ತಪ್ಪ ಅಂದರೆ ಯಾವ OS ಅಂದರೆ ಯಾವ ಡಿಸ್ಕ್ನಲ್ಲಿ ನೀವು OSನ ಇನ್ಸ್ಟಾಲ್ ಮಾಡ್ತಾಯಿದ್ರು ಅಂತ ಕೇಳ್ತಾರೆ. ಸೊ ಜಸ್ಟ್ ನೀವು ಆಲ್ರೆಡಿ ಇದ್ದಂತ ಗೊತ್ತಿರುತ್ತೆ C ಅಂತ. ಸೊ ಅಲ್ಲಿ ಆಲ್ರೆಡಿ ಒಂದು OS ಇರೋದ್ರಿಂದ ಏನು ಮಾಡ್ಕೊಳ್ಳಿ, ಜಸ್ಟು ಆ ಡ್ರೈವ್ನ ಫಾರ್ಮೆಟ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಎಕ್ಸ್ಟರ್ನಲ್ ಏನೋ ಫೈಲ್ಸ್ ಇದು ಪ್ರಾಬ್ಲಮ್ ಆಗಲ್ಲ, ಜಸ್ಟ್ OS ಮಾತ್ರ ಕ್ಲಿಯರ್ ಆಗುತ್ತೆ. ಸೊ ನಂತರ ಏನು ಮಾಡ್ಕೊಳ್ಳಿ, ಆ OSನ ಫಾರ್ಮೆಟ್ ಮಾಡಿಬಿಟ್ಟು ಈ OSಗೆ ಓಕೆ ಅಂತ ಕೊಟ್ಬಿಟ್ರೆ ಹೊಸ OS ಇನ್ಸ್ಟಾಲ್ ಆಗುತ್ತೆ. ಸೊ ಇದೇ ರೀತಿಯಿಂದ ನೀವೇನು ಮಾಡ್ಕೋಬೋದು, ಯಾವುದೇ OSನಿಗ ನೀವು ಕನ್ವರ್ಟ್ ಆಗ್ಬೋದು, ಅಪ್ಡೇಟ್ ಮಾಡ್ಬೋದು, ಹೌದಾ. ಸೊ ಇದೇ ರೀತಿ ಹೊಸ ಹೊಸ ಟಿಪ್ಸ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಏನು ಮಾಡ್ಕೊಳ್ಳಿ, ಈ ಚಾನಲ್ನ ಕಂಟಿನ್ಯೂ ನೋಡ್ತಾ ಇರಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಜಸ್ಟ್ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೊಸ ಟಿಪ್ಸ್ನ ಮತ್ತೆ ಹೊಸ ಡೇಗೆ ತೊಗೊಂಬರ್ತೀನಿ. ಸೊ ಅಲ್ಲಿವರೆಗೆ